ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಕಂಟೈನರ್ಗೆ ಬೈಕ್ ಸಿಲುಕಿ ಯುವಕ ಯುವತಿ ಸ್ಥಳದಲ್ಲೇ ಸಾವು. ಲಿಂಗಶೆಟ್ಟಿಪುರ ಗೇಟ್ ಬಳಿ ಭೀಕರ ಅಪಘಾತ. ಮೇಲ್ಸೇತುವೆ ನಿರ್ಮಾಣಕ್ಕೆ ಸ್ಥಳೀಯರ ಆಗ್ರಹ. ಈಶಾ ದೇವಾಲಯಕ್ಕೆ ಬರೋರು ನೇರವಾಗಿ ಶಿವನ ಪಾದ ಸೇರಿದ ದುರಂತ. ಚೇಳೂರಿನಲ್ಲಿ ಶ್ರೀರಾಮದಂಡು ಸಂಕೀರ್ತನ ಪಾದಯಾತ್ರೆ. ಶ್ರೀ ಕೈವಾರ ಯೋಗಿ ನಾರಾಯಣ ಮಠದಿಂದ ನಡೆದ ಯಾತ್ರೆ. ಕೈವಾರ ನಾರಾಯಣಪ್ಪನವರ 300ನೇ ಜಯಂತಿ ಪ್ರಯುಕ್ತ ಹಮ್ಮಿಕೊಂಡಿರುವ ಶ್ರೀರಾಮದಂಡು ಸಂಕೀರ್ತನ ಪಾದಯಾತ್ರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ವಾಪಸ್ ಪಡೆದು ಕ್ಷಮೆ ಕೇಳಬೇಕು, ಇಲ್ಲವಾದರೆ ಮಾನ ನಷ್ಟ ಮೊಕದ್ದಮೆ ದಾಖಲಿಸುವ ಎಚ್ಚರಿಕೆ ನೀಡಿದ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಬೈಕ್ಗೆ ಕಂಟೈನರ್ ಡಿಕ್ಕಿಯಾಗಿ ಯುವಕ ಹಾಗೂ ಯುವತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಅಪಘಾತದ ಬೆನ್ನಲ್ಲೇ ಆಕ್ರೋಶಗೊಂಡ ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಲಿಂಗಶೆಟ್ಟಿಪುರ ಗೇಟ್ ಬಳಿ ಮೇಲ್ಸೇತುವೆ ನಿರ್ಮಾಣಕ್ಕೆ ಆಗ್ರಹಿಸಿದ್ದಾರೆ. ಈ ಕುರಿತು ಒಂದು ವರದಿ. ಬೈಕ್ಗೆ ಕಂಟೈನರ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಇಬ್ಬರು ದುರ್ಮರಣವಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಲಿಂಗಶೆಟ್ಟಿಪುರ ಗೇಟ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಈ ಭೀಕರ ಅಪಘಾತ ಸಂಭವಿಸಿದೆ. ಬೈಕಿನಲ್ಲಿ ತೆರಳುತ್ತಿದ್ದ ಯುವಕ ಹಾಗೂ ಯುವತಿಗೆ ಕಂಟೈನರ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಕಂಟೈನರ್ ಮುಂಭಾಗದಲ್ಲಿ ಸಿಲುಕಿಕೊಂಡು ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತರು ಉತ್ತರ ಪ್ರದೇಶ ಮೂಲದ ಯುವಕ ಅಮನ್ ದೇವ್ ಮಿಶ್ರಾ ಎಂದು ತಿಳಿದು ಬಂದಿದ್ದು, ಯುವತಿಯ ಗುರುತು ಇನ್ನೂ ಪತ್ತೆಯಾಗಿಲ್ಲ. ಇನ್ನು ಈಶಾ ಆದಿಯೋಗಿ ದರ್ಶನ ಪಡೆದು ವಾಪಸ್ ತೆರಳುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಎನ್ನಲಾಗಿದ್ದು, ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮೃತರ ಗುರುತು ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ಒಂದು ಕಾರ್ಯಕ್ರಮದ ನಿಮಿತ್ತ ಈ ರಸ್ತೆಯಲ್ಲಿ ತೆರಳ್ತಾ ಇದ್ದರೆ ಸಡನ್ನಾಗಿ ಜನ ಸೇರ್ಕೊಂಡಿದ್ರು. ಏನಪ್ಪ ಈ ರೀತಿ ಜನ ಸೇರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಡ್ರೈವರ್ ಗಾಡಿ ಸೈಡ್ಗೆ ಹಾಕಿ ನೋಡಿದ್ರೆ 2 ಸಾವಾಗಿದೆ. ಯಾವುದೋ ದೂರದ ಮೂಲದ ಕಡೆಯಿಂದ ಈಶಾ ಸಂಸ್ಥೆಗೆ ಬಂದಿರತಕ್ಕಂಥವ್ರು ಅಂತ ಹೇಳ್ಬಿಟ್ಟು ನನಗೆ ಮಾಹಿತಿ ಗೊತ್ತಾಗ್ತದೆ. 2 ಸಾವಾಗಿರ್ತದೆ. ಒಂದು ಟ್ರಕ್ಗೆ ಒಂದು 2 ವೀಲರ್ ಬೈಕು ಸಿಲುಕೊಂಡು ಸಾವಾಗಿರ್ತದೆ. ಈ ಸಾವನ್ನ ನೋಡೋ ಅಷ್ಟೊತ್ತಿಗೆ ನಮಗೊಂಥರ ಏನೋ ಹೇಳ್ತಾರಲ್ಲ, ಈ ಭಯಭೀತರಾಗಿ ಗಾಬರಿಗೊಳಗಾಗ್ತಾರಲ್ಲ, ಆ ರೀತಿಗೆ ಒಳಗಾಗಿ ತಮ್ಮ ಮಾಧ್ಯಮ ಮಿತ್ರರಿಗೂ ಮತ್ತು ಪೊಲೀಸ್ ಇಲಾಖೆಗೂ ಮತ್ತು ಆಂಬುಲೆನ್ಸ್ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಆ ಸ್ಥಳದಿಂದನೇ ನಾನು ಕಾಲ್ ಮಾಡಿ ವಿಷಯವನ್ನು ತಿಳಿಸ್ತೀನಿ. ಈ ರೀತಿ 100 ಸಂಖ್ಯೆಯಲ್ಲಿ ಇದೇ ಸ್ಥಳದಲ್ಲಿ ಸಾವು ನೋವುಗಳು ಜಾಸ್ತಿ ಆಗಿದೆ. ಈ ಹಿಂದೆ ಕೂಡ ನಾವು ಈಶಾ ಸಂಸ್ಥೆಯವ್ರ ಮೇಲೆ ನಾವು ಒಂದು ವರದಿಯನ್ನು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ವಿ. ಸರ್, ಈ ರೀತಿ ಅನೇಕ ಸಾವುಗಳಾಗ್ತಾ ಇದೆ, ಈ ರೀತಿ ಸಮಸ್ಯೆಗಳಾಗ್ತಾ ಇದೆ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ಇಲ್ಲಿರ್ತಕ್ಕಂಥ ಹಳ್ಳಿಯ ಜನರಿಗೆ, ರೈತರಿಗೆ, ವೃದ್ಧಾಪ್ಯ ವರ್ಗದವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇದಕ್ಕೆ ಪರ್ಯಾಯ ವ್ಯವಸ್ಥೆ ನೀವು ಮಾಡಲೇಬೇಕು ಅಂತ ಈಶಾ ಸಂಸ್ಥೆಯವ್ರಿಗೆ ನೇರವಾಗಿ ಕೇಳಿದ್ವಿ. ಈ ನಾಚಿಕೆಗೆಟ್ಟ ಸರ್ಕಾರಗಳು, ಈ ನಾಚಿಕೆಗೆಟ್ಟ ರಾಜಕಾರಣಿಗಳು ಅವ್ರ ಮನೆಗಳನ್ನ ಅವ್ರ ಹೊಟ್ಟೆಗಳು ತುಂಬಿಸ್ಕೊಳೋದಕ್ಕೋಸ್ಕರ ಇಂಥ ಸಂಸ್ಥೆಗಳನ್ನು ತಂದು ಇಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಾಕಿದ್ದಾರೆ. ಇವತ್ತು 100 ಸಂಖ್ಯೆಯಲ್ಲಿ ನೋಡಿ ಸರ್, ಈ ಫೋನ್ಗಳಲ್ಲಿದೆ, ಈ ಮಕ್ಕಳು, ಈ ವೃದ್ಧರು, ಈ ಚಿಕ್ಕ ಮಕ್ಕಳು
ಇವಕ್ಕೆಲ್ಲ ಯಾವನ್ ಹೊಣೆ ಆಗ್ತಾರೆ? ಅವ್ರ ಪ್ರಾಣಕ್ಕೆ ಹೊಣೆ ಯಾರಾಗ್ತಾರೆ? ಎಷ್ಟೋ ಕನಸುಗಳನ್ನ ಕಟ್ಕೊಂಡು ಅವ್ರ ಕುಟುಂಬ ಬದುಕ್ತಾ ಇರ್ತದೆ. ಇವಕ್ಕೆಲ್ಲ ಜವಾಬ್ದಾರಿ ಯಾವನಾಗ್ತಾನೆ? ಇಲ್ಲಿ ನಮ್ಮಲ್ಲಿರೋದು ಒಂದು 200-250 ಜನ ಪೊಲೀಸ್ ಇಲಾಖೆ ಇದೆ. DR ಸ್ಟೇಷನ್ನು, ರೂರಲ್ಲು, ಟ್ರಾಫಿಕ್ಕು ಎಲ್ಲ ಇಲಾಖೆ ತಗೊಂಡ್ರು ಸಿಬ್ಬಂದಿ ವರ್ಗದವ್ರು ಎಲ್ಲ ಸೇರಿದ್ರು 250-300 ಜನ ಇಲ್ಲ, ಲಕ್ಷಾಂತರ ಜನ ಬರ್ತಾರೆ 2-3 ದಿನದಲ್ಲೇ. ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾವ ರೀತಿ? ರಸ್ತೆ ಪರ್ಯಾಯ ವ್ಯವಸ್ಥೆ ಈ ಕೂಡಲೇ ಈಶಾ ಸಂಸ್ಥೆಯವ್ರು ಮಾಡಬೇಕು. ಇನ್ನು ಲಿಂಗಶೆಟ್ಟಿಪುರ ಗೇಟ್ ಬಳಿ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿರುವುದಕ್ಕೆ ಆಕ್ರೋಶಗೊಂಡ ಸುತ್ತಮುತ್ತಲಿನ ಗ್ರಾಮಸ್ಥರು, ಜನಪ್ರತಿನಿಧಿ ನಾಯಕರು ಹಾಗೂ ಹೆದ್ದಾರಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಇದಕ್ಕೆಲ್ಲ ಕಾರಣ ಇಶಾ ಫೌಂಡೇಶನ್ ವಾರ ಕೊನೆಯ ದಿನಗಳಲ್ಲಿ ದಟ್ಟಣೆಯ ವಾಹನಗಳ ಸಂಚಾರದಿಂದ ರಸ್ತೆಯಲ್ಲಿ ಸಂಚರಿಸಲು ಕಷ್ಟಕರ ಎಂದು ಇಶಾ ರಸ್ತೆಗೆ ಬ್ಯಾರಿಕೇಡ್ಗಳನ್ನು ಅಡ್ಡಗಟ್ಟಿ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಭಾಗದಲ್ಲಿ ಪದೇ ಪದೇ ಅಪಘಾತಗಳು ನಡೆಯುತ್ತಿವೆ. ಜನರ ಸುರಕ್ಷತೆಗಾಗಿ ಲಿಂಗಶೆಟ್ಟಿಪುರ ಗೇಟ್ ಬಳಿ ಮೇಲ್ಸೇತುವೆ ನಿರ್ಮಿಸಿ ಅಪಘಾತಗಳಿಗೆ ಕಡಿವಾಣ ಹಾಕಬೇಕು. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು. ವಾಹನಗಳ ವೇಗ ನಿಯಂತ್ರಣಕ್ಕೆ ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈಶಾ ಪಾಂಡೆ ಸದ್ಗುರು ಬಂದು ಇಷ್ಟು ಆಕ್ಸಿಡೆಂಟ್ ಆಗಿದೆ, ಕೆಲಸ ಮಾಡಿ ಅಂತ ಹೇಳಿ ಇವತ್ತು ಬಂದಿದ್ದಾರಾ? ಈಶಾ ಪಾಂಡೆ ದೇವ್ರು ನೋಡಕ್ಕಂತ ಎಲ್ಲೂ ಬರ್ತಾರೆ, ಅವ್ರಿಗೆ ಪ್ರಾಣ ತಗೋಬೇಕಂತ ಯಾರು ಬರಲ್ಲ. ನಮ್ಮ ಹೆಸರು ವೆಂಕಟೇಶ್ ಅಂತ. ಇಲ್ಲೇ ನಾವು ಗ್ರಾಮ ಪಂಚಾಯತ್ ಸದಸ್ಯರು. ಇಲ್ಲಿ ಈ ಕಡೆಯಿಂದ ಬಾಗೇಪಲ್ಲಿ ಕಡೆಯಿಂದ ಕಂಟೈನರ್ ಲಾರಿ ಬಂದಿದೆ. ಈಶಾ ಕಡೆಯಿಂದ 2 ವೀಲರ್ ಬಂದಿದೆ. ಏನೋ UP ಕಡೆಯವರು ಅಂತವ್ರು. ಅವ್ರು ಯಾರ ಕಡೆ ಅಂತ ನಮ್ಗೇನೋ ಇಲ್ಲ, UP ಕಡೆ ಅಂತವ್ರೆ. ಅವ್ರ ಪರಿಚಯ ಎಲ್ಲ ಚಿಟ್ಟಿಯವರೇ ಬಂದು ಈ ಕಡೆಯಿಂದ ಯೂಟರ್ನ್ ಮಾಡಕ್ಕೆ ಹೋಗಿದ್ದಾರೆ. ಏನೋ ಚಿಟ್ಟಿ ಕಡೆ, ಚಿಕ್ಕಬಳ್ಳಾಪುರ ಕಡೆ. ಆ ಕಡೆಯಿಂದ ಗಾಡಿ ಬಂದು ಟಚ್ ಆಗಿದೆ. ಟೈರ್ ಕೆಳಗಡೆ ಇಬ್ಬರು ಸಿಕ್ಕೋಗಿದ್ದಾರೆ, ಇಬ್ಬರು ದತ್ತಾಗಿದ್ದಾರೆ. ಹುಡುಗ ಒಬ್ಬ ಲೇಡೀಸ್ ಒಬ್ಬ ಜೆಂಟ್ಸ್ ಇದ್ದಾರೆ. ಟೈರ್ ಕೆಳಗಡೆನೇ ಇದ್ದಾರೆ ಸರ್. ಒಂದು 10 ಮೀಟ್ರ್ 10 ಮೀಟ್ರ್ ಹೋಗಿದೆ, ಹೇಳ್ಕೊಂಡೋಗಿದೆ. ಫುಲ್ ಟ್ರಾಫಿಕ್ ಅಷ್ಟೊಂದಿಲ್ಲ ಕ್ಲಿಯರ್ ಮಾಡಿದ್ವಲ್ಲ ನಾವು. ಇಲ್ಲಿ ಲೋಕಲರೇ ನಮ್ಮ ಹರೀಶ್ ಅಣ್ಣ ಬಂದಿದ್ರು. ಇಲ್ಲಿ ಲೋಕಲರಲ್ಲಿ ನಾವೇ ಕ್ಲಿಯರ್ ಮಾಡಿದ್ವಿ. ಇಲ್ಲೇ ಎಲ್ಲ ಲೋಕಲವರೆಲ್ಲ ಹಿಂಗೇನಾದ್ರೆ ನಾವೇ ಕ್ಲಿಯರ್ ಮಾಡ್ತೀವಿ. ಸುಮಾರಾಗಿದೆ ಸರ್, ಸುಮಾರಾಗಿದೆ. ಇಲ್ಲ ಒಂದಲ್ಲ, ಇವಾಗ ಸದ್ಯಕ್ಕೆ ಆಗಿಲ್ಲ. ದಿನ ಒಂದೊಂದು 2 ಹಾಗೆ ಆಗಿರುತ್ತೆ. ಅಂತ ಇಲ್ಲಿ ಈಶಾ ಫೌಂಡೇಶನ್ ಕ್ರಾಸು, ಲಿಂಗಶೆಟ್ಟಿಪುರ ಗೇಟು, ಸುಮಾರು ಇಲ್ಲಿ ಒಂದು 45ರಿಂದ 50 ಆಕ್ಸಿಡೆಂಟ್ ಆಗಿದ್ದಾವೆ. ಇಲ್ಲಿವರೆಗೂ ಯಾವ ಗೌರ್ಮೆಂಟ್ ಪ್ರೆಸರ್ ಮಾಡಿದ್ರು ಕೂಡ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸುಮಾರು ಅಂದರೆ ಇಲ್ಲಿ ಒಂದು 50 ಜನ ಸತ್ತೋಗಿದ್ದಾರೆ. ಇದು ಸುಮಾರು 50ನೇದೋ 60ನೇದೋ ಲೆಕ್ಕಕ್ಕೆ ಇಲ್ಲ. ಏನಾಗಿದೆ ಸರ್? ಇವತ್ತು ಟ್ರಕ್ಕು ಅವ್ರು ಯಾರು ಹಿಂದಿಯವ್ರು ಬರ್ತಾಯಿದ್ದು, ಈಶಾ ಫೌಂಡೇಶನ್ ಬರ್ತಾಯಿದ್ದು, 10 ಕಡೆಯಿಂದ ಬರ್ತಾಯಿದ್ರೆ ಹಿಂದೆಯಿಂದ ಸ್ಪೀಡಾಗಿ ಬಂದು ಗುದ್ದಾಕ್ಬಿಟ್ಟಿದ್ದಾರೆ. ಸ್ಪಾಟಲ್ಲೇ ಸತ್ತೋಗಿದ್ದಾರೆ. ಆಯಿತಾ? ಇವಾಗ ಒಂದು 5 ಜನ ಸತ್ತೋಗಿದ್ದಾರೆ. ನಾವು ಇಲ್ಲಿ ಎಲ್ಲ ಇವಾಗೇನ ಈಶಾ ಫೌಂಡೇಶನ್ಗೆ ಏನಾದರೂ ದಾರಿ ಮಾಡಿಕೊಟ್ಟಿಲ್ಲ, ಫ್ಲೇವರ್ ಮಾಡಿಕೊಟ್ಟಿಲ್ಲ, ಸರ್ವಿಸ್ ರೋಡ್ ಮಾಡಿಕೊಟ್ಟಿಲ್ಲ ಅಂದರೆ ಕೂಡ ನಾವು ಈಶಾ ಫೌಂಡೇಶನ್ಗೆ ದಾರಿ ಬಿಟ್ಕೊಡೋದು ಸಾಧ್ಯ ಇಲ್ಲ. ನಮಗೇನು ಲೋಕಲ್ ಸರ್, ಇಲ್ಲಿ ನಮ್ಗೆ ತಡೆ ಜಮೀನಿದೆ ಸರ್. ನಾವು ಊರಲ್ಲಿರೋದು, ರೋಡ್ ದಾಟಬೇಕು, ಜಮೀನಿದೆ, ಬೆಳೆ ಬಿತ್ತಬೇಕು, ದನಗಳು ಕರ್ಕೊಂಬರ್ಬೇಕು, ಮಕ್ಕಳನ್ನ ಕರ್ಕೊಂಬರ್ಬೇಕು. ಸ್ಕೂಲ್ ಒಳಗಡೆ, ಊರೊಳಗಡೆ ಇದೆ, ಮಕ್ಕಳನ್ನ ಕರ್ಕೊಂಬರ್ಬೇಕು. ಇದಕ್ಕೆ ಯಾರು ಜವಾಬ್ದಾರಿ? ಇಲ್ಲಿ ಫ್ಲೇವರ್ ಮಾಡಿಕೊಡಿ. ಆಯ್ತು, ನಮಗೇನು ತೊಂದರೆ ಅಂದರೆ ಎಲ್ಲರಿಗೂ ತೊಂದರೆ, ಊರವ್ರಿಗೆಲ್ಲನೂ ತೊಂದರೆ. ಊರವ್ರಿಗೆಲ್ಲ ಇಡೀ ಸ್ಟೇಟೇ ತೊಂದರೆ ಆಗಿದೆ. ನಮ್ಮ ಸ್ಟೇಟವರೆಲ್ಲ ಈಶಾ ಫೌಂಡೇಶನ್ ನೋಡೋಕೆ ಬರೋದು, ನಮ್ಮೂರವರೆಲ್ಲ ಬರೋದು, ಇಂಟರ್ನ್ಯಾಷನಲ್ ಅವರು ಕೂಡ ಬರ್ತಾ ಇದ್ದಾರೆ. ನಾವು ಓಡಾಡೋಕ್ಕೆ ಕಷ್ಟ, ನಡೆಯೋಕ್ಕೆ ಕಷ್ಟ. ರೋಡ್ ದಾಟಬೇಕಂದ್ರೆ 2 ನಿಮಿಷ ಬೇಕು. ಸಾಯಂಕಾಲಕ್ಕೆ ಮಕ್ಕಳು ಸ್ಕೂಲ್ ಬಿಟ್ಟಿಂದ ಕರ್ಕೊಂಬರ್ಬೇಕಂದ್ರೆ 2 ನಿಮಿಷ ವೇಟ್ ಮಾಡಬೇಕು. ಏನೋ ಬರಲಿಲ್ಲ, ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಇಲ್ಲಿ? ಆಯಿತಾ? ಇಲ್ಲಿ ಎಲ್ಲ ನಮಗೆ ಇಲ್ಲಿ ಫ್ಲೇವರ್ ಆಗಬೇಕು ಇಲ್ಲಿ. ಆಯಿತಾ? ಲೋಕಲ್ ಅವ್ರಿಗೆ ಯಾರೇ ಬರೋ ಏನು ಪ್ರಾಣ ಆಗುತ್ತೆ ಅಂದರೆ ಮಡಿ ಮಾಡಬೇಕು. ಒಟ್ಟಿನಲ್ಲಿ ಒಂದೇ ಅಪಘಾತದಲ್ಲಿ ಇಬ್ಬರು ಅಮಾಯಕರು ಜೀವ ಕಳೆದುಕೊಂಡಿದ್ದು ಹೆದ್ದಾರಿ ಸುರಕ್ಷತೆ ಬಗ್ಗೆ ಮತ್ತೊಮ್ಮೆ ಪ್ರಶ್ನೆ ಮೂಡುವಂತಾಗಿದೆ. ಸದ್ಯ ಮೃತದೇಹಗಳನ್ನು ಚಿಕ್ಕಬಳ್ಳಾಪುರ ಶವಾಗಾರಕ್ಕೆ ರವಾನಿಸಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಪಘಾತದ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಿಂದ ಚೇಳೂರು ತಾಲೂಕಿನ ಜಲಪಿಗಾರಪಲ್ಲಿಯಿಂದ ಚೇಳೂರು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದವರೆಗೆ ಶ್ರೀರಾಮದಂಡು ಸಂಕೀರ್ತನಾ ಪಾದಯಾತ್ರೆ ನಡೆಯಿತು.
ಕೈವಾರ ತಾತಯ್ಯನವರ 300ನೇ ಜಯಂತಿ ಅಂಗವಾಗಿ ಕೈವಾರದ ಯೋಗಿನಾರಾಯಣ ಮಠದಿಂದ 1 ವರ್ಷಗಳ ಕಾಲ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವ ಶ್ರೀರಾಮದಂಡು ಸಂಕೀರ್ತನಾ ಪಾದಯಾತ್ರೆಯು ತಾಲೂಕಿನ ಜಲಿಪಿಗಾರಪಲ್ಲಿ ಗ್ರಾಮದ ಶ್ರೀ ರಾಮಸ್ವಾಮಿ ದೇವಾಲಯದಿಂದ ಚೇಳೂರು ಪಟ್ಟಣದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದವರೆಗೆ ನಡೆಯಿತು. ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿ ಎಂಆರ್ ಜಯರಾಮ್ ಅವರ ನೇತೃತ್ವದಲ್ಲಿ ಬೆಳಿಗ್ಗೆ 6 ಗಂಟೆಗೆ ಜಲಿಪಿಗಾರಪಲ್ಲಿ ಗ್ರಾಮದ ಶ್ರೀ ರಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪಾದಯಾತ್ರೆ ಆರಂಭಿಸಲಾಯಿತು. ಭಕ್ತರು ನಾರಾಯಣ ಧ್ವಜ ಹಿಡಿದು ಭಜನೆ ಮಾಡುತ್ತಾ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಶ್ರೀರಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಪಾದಯಾತ್ರೆಗೆ ಚಾಲನೆ ನೀಡಲಾಯಿತು. అష్టశత తిరుపతులు అన్ని టన్నులు ఉన్నా ನಂತರ ಜಲಿಪಿಗಾರಪಲ್ಲಿ ತಾಂಡ, ಬತ್ತಲವಾರಪಲ್ಲಿ, ಪಸುಪಲವಾರಪಲ್ಲಿ, ಬೀರಂಗಿವಾಂಡ್ಲಪಲ್ಲಿ, ಗುಂಡ್ಲಪಲ್ಲಿ, ಹಕ್ಕಿಪಿಕ್ಕಿ ಕಾಲೋನಿ, ಶೇರ್ಖಾನ್ ಕೋಟೆ, ಗೆರಿಗಿರೆಡ್ಡಿಪಾಳ್ಯ ಮಾರ್ಗವಾಗಿ ಚೇಳೂರು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪಾದಯಾತ್ರೆಯ ಸಂಕೀರ್ತನೆಯ ಸಮರ್ಪಣೆ ಮಾಡಲಾಯಿತು. ಶ್ರೀರಾಮದಂಡು ಪಾದಯಾತ್ರೆಗೆ ಸದರಿ ಗ್ರಾಮಗಳ ಗ್ರಾಮಸ್ಥರು ದಾರಿಯುದ್ದಕ್ಕೂ ತಳಿರು ತೋರಣಗಳನ್ನು ಕಟ್ಟಿದರು, ರಸ್ತೆಗಳನ್ನು ಸ್ವಚ್ಛಗೊಳಿಸಿದರು, ರಂಗೋಲಿ ಬಿಡಿಸಿದರು. ಶ್ರೀರಾಮರ ಹಾಗೂ ಶ್ರೀ ಕೈವಾರ ತಾತಯ್ಯನವರ ಭಾವಚಿತ್ರಕ್ಕೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಆರತಿ ಬೆಳಗಿದರು. ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಪಾದಯಾತ್ರಿಗಳಿಗೆ ನೀರು, ಹಾಲು, ಮಜ್ಜಿಗೆ, ಪಾನಕ, ಕೋಸಂಬರಿಗಳನ್ನು ವಿತರಿಸಿದರು. ಪ್ರತಿ ಗ್ರಾಮದ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಶೇರ್ಖಾನ್ ಕೋಟೆ ಹಾಗೂ ಚೇಳೂರು ಭಕ್ತರು ತಿಂಡಿ ಹಾಗೂ ಊಟದ ವ್ಯವಸ್ಥೆ ಮಾಡಿದ್ದರು. ಪಾದಯಾತ್ರೆಯ ಭಜನೆ ಸಂಕೀರ್ತನೆಯ ಉಸ್ತುವಾರಿಯನ್ನು ಯೋಗಿನಾರಾಯಣ ಸಂಕೀರ್ತನಾ ಯೋಜನೆಯ ಸಂಚಾಲಕರು ವಹಿಸಿದ್ದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಶಾಸಕ ಪ್ರದೀಪ್ ಈಶ್ವರ್ ಬಿಜೆಪಿಗರನ್ನು ನಾಮರ್ದರೆಂದು ನುಡಿದಿರುವ ಹೇಳಿಕೆ ವಾಪಸ್ ಪಡೆದು ಕ್ಷಮೆ ಕೋರದಿದ್ದರೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕುತ್ತೇನೆ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಎಚ್ಚರಿಕೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಕಾಲ ಪ್ರಧಾನಿಯಾಗಿರುವ ಹಾಗೂ ಬಿಎಸ್ ಯಡಿಯೂರಪ್ಪ 50 ವರ್ಷ ರಾಜಕೀಯ ಪಯಣ ಪೂರೈಸಿರುವ ಹಿನ್ನೆಲೆಯಲ್ಲಿ ನಲ್ಲಪ್ಪರೆಡ್ಡಿಪಲ್ಲಿಯಲ್ಲಿ ಆಯೋಜಿಸಿದ್ದ ನಮೋ ಬಿಎಸ್ವೈ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಅವರು, ಜಿಲ್ಲೆಯಲ್ಲಿ ಬಿಜೆಪಿ ಸಂಘಟನೆ ಮಾಡಿರುವ ಕಾರ್ಯಕರ್ತರು, ಅಭಿಮಾನಿಗಳು ಬರ ಅಧ್ಯಯನ ನಿಮಿತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಮಿಸುತ್ತಿದ್ದ ಬಿಎಸ್ ವಿಜಯೇಂದ್ರಗೆ ಸ್ವಾಗತ ಕೋರಿರುವ ಫ್ಲೆಕ್ಸ್ ಅಳವಡಿಸಿದ್ದರೆ ಅದನ್ನು ಸಹಿಸಲಾರದ ಶಾಸಕ ಪ್ರದೀಪ್ ಈಶ್ವರ್ ಫ್ಲೆಕ್ಸ್ ಅಳವಡಿಸಿರುವ ವಿಚಾರವಾಗಿ ಬಿಜೆಪಿಗರು ನಾಮರ್ದರೆಂದು ಉದ್ದಟತನ ಹೇಳಿಕೆ ನೀಡಿರುವುದು ಖಂಡನೀಯ. ರಾಜ್ಯದಲ್ಲಿ ಅವರದ್ದೇ ಸರ್ಕಾರ ಆಡಳಿತ ನಡೆಸುತ್ತಿದೆ. ಫ್ಲೆಕ್ಸ್ ಅಳವಡಿಸದಂತೆ ಕಾನೂನು ಜಾರಿಗೆ ತಂದು ಫ್ಲೆಕ್ಸ್ಗಳನ್ನು ಬ್ಯಾನ್ ಮಾಡಲಿ, ಅದಕ್ಕೆ ಆಕ್ಷೇಪ ಇಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಮಾತುಗಳನ್ನು ಮಾತಾಡಿ ಚಿಕ್ಕಬಳ್ಳಾಪುರ ಜನತೆಯಿಂದ ಛೀಮಾರಿ ಹಾಕಿಸಿಕೊಂಡರೂ ನಿಮಗೆ ಬುದ್ಧಿ ಬಂದಿಲ್ಲ ಎಂದರು. ಆತನಿಗೆ ದುರಂಕಾರ ಅನ್ನೋದು ಜಾಸ್ತಿ ಆಗಿದೆ. ಯಾಕೆಂದರೆ ಆತನ ಬಾಯಿಗೆ ಬಂದರೆ ನಾನೆಲ್ಲ ಕೂಡ ಬಡವ್ರ ಮಕ್ಕಳನ್ನ ಬೆಳೆಸಬೇಕು, ಹಳ್ಳಿಯಿಂದ ಬಂದಿರತಕ್ಕಂಥವ್ರು, ಯಾರೂ ಇಲ್ಲದೆ ಇರ್ತಕ್ಕಂಥವ್ರು, ನಾವು ಬಡವ್ರ ಮಕ್ಕಳು ಅಂತ ಬಂದಿದ್ದಾರೆ. ನಾವೆಲ್ಲ ಕೂಡ ಬಡವ್ರ ಮಕ್ಕಳಾಗೆ ಬಂದಿರೋದು. ನಾವು ನಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಬರ ಪರಿಹಾರಕ್ಕೆ ಮತ್ತು MLC ಚುನಾವಣೆಗೆ ಅಂತ ನಾವು ಅವ್ರಿಗೆ ಸ್ವಾಗತ ಕೋರಕ್ಕೆ ಬ್ಯಾನರನ್ನು ಹಾಕಿದ್ದೀವಿ. ನೀವು ನಿಮ್ಮ ಕಾರ್ಯಕ್ರಮ ಆದಾಗ ಎಷ್ಟು ಹಾಕಿರ್ತೀರ? ನಿಮಗೇನು ಮಾನ ಮರ್ಯಾದೆ ಇಲ್ವಾ? ಬಾಯಿಗೆ ಬಂದಂಗೆಲ್ಲ ಮಾತಾಡಿಕೊಂಡು ನಾಮರ್ದಗಳು ಅಂದರೆ ನಿಮ್ಮ ಮನೆಗೆ ನಾನು ಏನಕ್ಕೆ ಬಂದಿದ್ದೀವ ನಾವು?
ಇಲ್ಲ ನಿಮ್ಮ ಹತ್ರಕ್ಕೆ ನಾನು ಯಾವುದನ್ನ ನಾಮರ್ದ ಕೆಲಸ ಮಾಡೋಕ್ಕೆ ನಾನು ಬಂದಿದ್ವಾ? ಆ ಮಾಡ್ತಾ ಇರ್ತಕ್ಕಂಥ ಕೆಲಸ ನೀನು ಮಾಡ್ತಾ ಇರೋದು. ಆ ಕಾಂಗ್ರೆಸ್ನವ್ರು ಬುಟ್ಟಿ ಹಿಡಿಯೋ ಕೆಲಸ, CM ಪರವಾಗಿ ಬುಟ್ಟಿ ಹಿಡಿಯೋ ಕೆಲಸ, ರಾಹುಲ್ ಗಾಂಧಿ ಪರ ಬುಟ್ಟಿ ಹಿಡಿಯೋ ಕೆಲಸ ಮಾಡ್ತಾ ಇರೋದು ನೀನು. ಆ ನಾಮರ್ದ ಕೆಲಸ ಮಾಡ್ತಾ ಇರ್ತಕ್ಕಂಥ ನೀನು. ಓಪನ್ನಾಗಿ ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ಈ ದುರಂಕಾರದ ಮಾತುಗಳನ್ನು ಇಲ್ಲಿ ಬಿಟ್ಬಿಡು. ಮರ್ಯಾದೆಯಾಗಿ ನಾವು ಕೂಡ BJPಯಿಂದ ನಾವು ಕಷ್ಟಪಟ್ಟು ಕಾರ್ಯಕರ್ತರಾಗಿ ಬೆಳೆದು ಇಲ್ಲಿ ತಗೊಂಡು B.Pharm ತಗೊಂಡು ಇಲ್ಲಿವರೆಗೂ ಬಂದಿರೋದು. ರಾಜ್ಯ ಮಟ್ಟದವರೆಗೂ ನಮ್ಮ ನಾಯಕರುಗಳೆಲ್ಲ ಬೆಳೆಸಿರೋದು ನಾವೆಲ್ಲ ಕೂಡ ಒಬ್ಬ ಸಕ್ರಿಯವಾಗಿ ಕಾರ್ಯಕರ್ತನಾಗಿ ಬೆಳ್ಕೊಂಡ್ಬಂದಿರೋದಕ್ಕೆ. ನೀನು ಅಲಕ್ ಪುಳುಕ್ ಅಂತ ಬಂದಿರೋದು. ನೀನು ಯಾವುದೇ ಕಾಂಗ್ರೆಸ್ ಫ್ಲಾಗ್ ಹಿಡ್ಕೊಂಡೋಗಿ ಸಂಘಟನೆ ಮಾಡಿದ್ರೆ ಅಲ್ವ ನಿಮ್ಗೆ ಗೊತ್ತಾಗ್ತಾ ಇರ್ತೈತೆ. ಕಾಂಗ್ರೆಸ್ ಸಂಘಟನೆ ಮಾಡಿ ಅಲ್ಲಿ ಕಾಂಗ್ರೆಸ್ನವ್ರು ಬಂದಾಗ ಗೌರವ ಯಾವ ರೀತಿ ಕೊಡಬೇಕು ಅನ್ನೋದನ್ನು ನಿನ್ಗೆ ಗೊತ್ತಾಗಿದ್ದರೆ ಇವತ್ತು ಇದ್ದ ದುರಂಕಾರಗಳು ಮಾತಾಡ್ತಾ ಇದ್ದಾರೆ. ನಮ್ಮ ಸುಧಾಕರಣ್ಣವರು ಏನೋ ಒಂದು ಅಭಿವೃದ್ಧಿ ಮಾಡಿದ್ದೀನಿ, ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಇದರಲ್ಲಿ ನೀನು ಆ ಒಂದು ಗ್ಯಾರಂಟಿ ಭಾಗ್ಯಗಳು ಅದು ಇದು ಅಂತ ಹೇಳ್ಬಿಟ್ಟು ಒಂದು ಯಾವುದೋ ಒಂದು ಸೆಂಟಿಮೆಂಟಲ್ಲಿ ಹೊಡ್ಕೊಂಬಂದ್ಬಿಟ್ಟೆ. ನೆಕ್ಸ್ಟ್ ಮುಂದಕ್ಕೆ ಹೊಡೆಯೋದನ್ನು ನೀನು ಕಲಿಬೇಕು. ಅದು ಬಿಟ್ಬಿಟ್ಟು ಮುಂದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಮನೆ ತಾನೇ ಉಳಿಸ್ಕೊಂಡಿದ್ಯಾ. ಮನೆ ತಾನೇ ಜನರು ಚಿಕ್ಕಬಳ್ಳಾಪುರದವ್ರ ಕೈಯಲ್ಲೇ ಕೂಡ ಅಲ್ಲಿ ಎಷ್ಟು ಬೇಕೋ ಅಷ್ಟು ಉಗಿದಿದ್ದಾರೆ, ಎಷ್ಟು ಬೇಕಾದರೂ ನಿಮ್ಮ ಮಾನ ಮರ್ಯಾದೆ ತೆಗೆದಿದ್ದಾರೆ ಕುಮಾರಸ್ವಾಮಿ ವಿಚಾರಕ್ಕೆ ಬಂದಾಗ. ಇವತ್ತು ಕೂಡ ಮತ್ತೆ ನೀನು ಇವತ್ತು BJPಯವರು ನಾಮರ್ದಗಳು ಕಟ್ಬಿಟ್ಟಿದ್ದಾರೆ ಅಂದರೆ ಏನು ಅರ್ಥ? ಇದಕ್ಕೆ ನಿಮ್ಮ ಮನೆ ಹತ್ರ ಏನಾದರೂ ಬಂದಿದ್ದೀವ ನಾವು? ನಾಮರ್ದ ಕೆಲಸ ನೀನು ಮಾಡ್ತಾ ಇದ್ದೀವಿ, ನಾವು ಮಾಡ್ತಾ ಇದ್ದೀವಿ. ಯಾವ ರೀತಿ ಈ ಮಾತನ್ನ ನೀನು ಇವತ್ತು ಹೇಳ್ತಾ ಇದ್ದೀನಿ, ಮಾಧ್ಯಮದ ಮುಂದೆ ನೀನು ಕ್ಷಮೆ ಕೋರಬೇಕು. ಇಲ್ಲಾಂದರೆ ನಾನು ಮಾನನಷ್ಟ ಮೊಕದ್ದಮೆ 100% ಹಾಕ್ಸ್ತೀನಿ ನಾನು, ಇದಂತೂ ಗ್ಯಾರಂಟಿ. ಯಾಕೆಂದರೆ ಇವತ್ತು ನಾಮರ್ದ ಅನ್ನೋ ಪದ ಬಳಕೆ ಮಾಡಿದ್ಯಲ್ಲ ನೀನು. ಎಲ್ಲಿ ಮಾಡಿರೋ ನಾಮರ್ದ ಕೆಲಸ ಎಲ್ಲಿ ಮಾಡಿದ್ದೀನಿ ನೋಡಿದ್ಯಾ ನೀನು? ಇದನ್ನು ನೀನು ಒಬ್ಬ ಶಾಸಕ, ನಾನು ಏಕವಚನದಲ್ಲಿ ಮಾತಾಡಬಾರ್ದು, ಅಲ್ಲಿಗೂ ಕೂಡ ಹೇಳ್ತಾ ಇದ್ದೆ, ನೀನು ಒಬ್ಬ ಶಾಸಕ. ಅದನ್ನು ಪರಿಜ್ಞಾನ ಇಟ್ಕೊಂಡು ಇವತ್ತು ಚಿಕ್ಕಬಳ್ಳಾಪುರ ಜನತೆಗೆ ನೀನು ಒಂದು ಸಂದೇಶ ಕೊಡಬೇಕು. ಅದನ್ನು ಬಿಟ್ಬಿಟ್ಟು ಇವತ್ತು ಒಬ್ಬ ಶಾಸಕನಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ಕೂಡ ನೀನು ಒಬ್ಬ ಎಲ್ಲೋ ಹಳ್ಳಿಗೂಗಳು ಮಾತಾಡೋ ಥರ ನೀನು ನಾಮರ್ದಗಳು ಇನ್ನೊಬ್ಬರು ಇನ್ನೊಂದು ಮತ್ತೊಂದು ಬಾಯಿಗೆ ಬಂದಾಗೆಲ್ಲ ನರೇಂದ್ರ ಮೋದಿಯಿಂದ ಹಿಡಿದು ಇಲ್ಲಿ ಕೆಳಗೆ ಕಾರ್ಯಕರ್ತನವ್ರಿಗೂ ಮಾತಾಡೋದು ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ದು. ಇದೇನು ಶಾಶ್ವತ ಅಲ್ಲ, ನಿಮ್ಮ ಸರ್ಕಾರ ಏನು ಶಾಶ್ವತವಾಗಿ ಕುತ್ಕೊಳ್ಳಲ್ಲ. ಜ್ಞಾಪಕ ಇಟ್ಕೋ, ಮುಂದೆ ಅನುಭವಿಸ್ತೀಯ ನೀನೇ. ಇದೇ ರೀತಿ ನೀನು ಎದುರಾಕೊಂಡು ಹೋಗ್ತಾ ಇದ್ರೆ ಭಾರತೀಯ ಜನತಾ ಪಕ್ಷದ ನಾಯಕರೇನು ಸುಮ್ಮನೆ ಕೂತ್ಕೊಳ್ಳಲ್ಲ, JDS ಅವ್ರೇನು ಸುಮ್ಮನೆ ಕೂತ್ಕೊಳ್ಳಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಒಬ್ಬ ನಾನು ಕೂಡ ನಾನು ಹೇಳಿದ್ದೀನಿ, ನಾನು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ತಗೋ. ಅನೇಕ ಜನ ನನ್ನೆಲ್ಲ ಶಿಷ್ಯರು, ನನ್ನೆಲ್ಲ ಸ್ಟೂಡೆಂಟ್ಸ್ನ ಬೆಳೆಸ್ತೀನಿ, ಡಾಕ್ಟರ್ಗಳು ಮಾಡ್ತೀನಿ, ಇಂಜಿನಿಯರ್ಗಳು ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಇದೇನಾ ಬಳಕೆ ಮಾಡಿಸೋದು ನೀನು? ಎಲ್ಲರ ಕೈಲಿ ಇದು ಮಾತಾಡ್ತೀಯಾ? ಇದೆಲ್ಲ ಕೂಡ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇದನ್ನು ಕ್ಷಮೆ ಕೋರ್ಬೇಕು. ನಿನ್ನ ಮನಸ್ಸಾಕ್ಷಿಗೆ ನೀನು ಹೇಳ್ಕೊ. ನಾವು ಕೂಡ ಅಲ್ಲಿ ಬಡವ್ರ ಮಕ್ಕಳೇ ಬಂದು ಕಟ್ಟಿರೋದು ನಾವು. ನೀನು ಒಬ್ಬನೇ ಬಡವ್ರ ಮಕ್ಕಳು. ನಾವು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳೇ ನಾವು. ನಿನ್ನ ಫೋಟೋ ಹಿಡ್ಕೊಂಬಿಟ್ಟು ನೀನು ಒಬ್ಬನೇ ಬಿಲ್ಡಪ್ ತೊಗೊಳ್ಳೋದಲ್ಲ. ನೀನು ಬಂದ್ಬಿಟ್ಟಲ್ಲಿ ನಾವು ಕೂಡ ದಲಿತರ ಪರವಾಗಿ ಹೋರಾಟಗಳು ಮಾಡಿಕೊಂಡು ದಲಿತರ ಒಂದು ಶ್ರೇಯಭಿಲಾಷಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಕೆಳಮಟ್ಟದಿಂದ ನಾವು ಬಂದಿರತಕ್ಕಂಥವ್ರು ನಾವೆಲ್ಲ ಕೂಡ ಸುಮ್ಮನೆ ಒಂದು ಚಿಕ್ಕಬಳ್ಳಾಪುರದಲ್ಲಿ ಬ್ಯಾನರ್ ಕಟ್ಟಿಲ್ಲ. ನಾವು ಇಲ್ಲೆಲ್ಲ ಕೂಡ ಎಲ್ಲ ಕಷ್ಟಪಟ್ಟು ಪಕ್ಷನ ಬೆಳೆಸಿ ಕಾರ್ಯಕರ್ತರನ್ನು ಬೆಳೆಸಿ ಸೃಷ್ಟಿ ಮಾಡಿಕೊಂಡು ಅಭಿಮಾನಕ್ಕೋಸ್ಕರ ನಾವು ರಾಜ್ಯಾಧ್ಯಕ್ಷರಿಗೆ ನಾವು ಗೌರವ ಕೊಡೋಕ್ಕೆ ನಾವು ಫ್ಲೆಕ್ಸನ್ನು ಹಾಕಿದ್ದೀವಿ. ನಿನ್ನ ಕೈಲಾದ್ರೆ ಬ್ಯಾನ್ ಮಾಡಿಸು, ಬೇಡ ಅಂದವ್ರು ಯಾರು? ಮುಖ್ಯಮಂತ್ರಿಗಳಿಗೆ ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲಿ ಬ್ಯಾನ್ ಮಾಡಿಸು. ನಿಮ್ಮ ಕಾರ್ಯಕ್ರಮ ಮಾಡಿದಾಗ ಮಾತ್ರ ನೀನು ಊರು ತುಂಬ ಫ್ಲೆಕ್ಸ್ ಹಾಕ್ಬೋದು. ನಮ್ಮ ಕಾರ್ಯಕ್ರಮ ಮಾಡಿದಾಗ ನಾವು ಹಾಕ್ಬಾರ್ದು ಯಾರು. ಅದನ್ನು ನೀನೆಲ್ಲ ಅರ್ಥ ಮಾಡ್ಕೊಬೇಕು. ಮುಂದೆ ನೀನೇನು ನೀನು ಸಭ್ಯ ಸಾಕ್ಷಿ ಅಂದರೆ ನೀನು ಯಾಕೆ ಹಾಕ್ತೀಯ ಬ್ಯಾನರು? ಹಾಕ್ಬೇಡ, ಹೇಳು, ಎಲ್ರಿಗೂ ಬ್ಯಾನ್ ಮಾಡಿಸು, ನಾವು ಹಾಕಲ್ಲ. ಅದನ್ನು ಬಿಟ್ಬಿಟ್ಟು ನೀನು ಬ್ಯಾನ್ ಮಾಡಿಸಂಗಿದ್ರೆ ಅಧಿಕಾರ ಇದೆ, ನಿಮ್ಮ ಸರ್ಕಾರ ಇದೆ, ನೀನು ಮುಖ್ಯಮಂತ್ರಿಗಳು ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲಿ ಅದನ್ನು ಯಾವ ರೀತಿ ಬ್ಯಾನ್ ಮಾಡಿಸ್ಬೇಕು ಹಂಗೆ ಮಾಡಿಸ್ಬೇಕು. ಅದು ಬಿಟ್ಬಿಟ್ಟು ನಾಮರ್ದಗಳು ಹಾಕ್ಬಿಟ್ಟಿದ್ದಾರೆ ಅಂದರೆ ನಿಮ್ಮ ಮನೆಯಲ್ಲಿ ಏನಾದ್ರು ಬಂದಿದ್ದು ಮಾಡಿದ್ದೀವ ನಾವು? ಇಲ್ಲ ನಿಮ್ಮ ಮನೆ ಹತ್ರ ನಾವೇನಾದ್ರು ಬಂದಿದ್ದೀವ? ಏನು ಮಾತಾಡ್ತಾರೋದು ನೀನು? ಇದನ್ನು ಹುಷಾರ್. ಫಸ್ಟ್ ಆ್ಯಂಡ್ ಲಾಸ್ಟ್ ನಾನೇ ನಿಜವಾಗ್ಲೂ ಹೇಳ್ತೀನಿ, ಇದೇ ರೀತಿ ಮಾಡಿದ್ರೆ ನಿಮ್ಮ ಮನೆ ಮುಂದೆ ಬಂದು ಹೋರಾಟ ಮಾಡ್ತೀವಿ. ನಾನು ಕೂಡ ನಿಮ್ಮದೇ ಸಮುದಾಯದವನು, ನೇರವಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಸಮುದಾಯದವನಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನೀನು ಮಾತಾಡಿರ್ತಕ್ಕಂಥ ಮಾತು ನಾನು ಕೂಡ ಬ್ಯಾನರ್ ಕಟ್ಟಿದ್ದೀನಿ. ಅಲ್ಲಿ ಅರ್ಥ ಮಾಡ್ಕೊಬೇಕು. ನೀನು ಸಮಾಜಕ್ಕೆ ಯಾವ ರೀತಿ ಗೌರವ ಕೊಡಬೇಕು, ಸಮಾಜದಲ್ಲಿ ಯಾವ ರೀತಿ ಹೇಳಿಕೆಗಳು ಕೊಡಬೇಕು ಅನ್ನೋದನ್ನ ಮಾತನ್ನ ಪರಿಜ್ಞಾನ ಇಟ್ಕೊಂಡು ಅದ್ಭುತದಲ್ಲಿ ಇಟ್ಕೊಂಡು ಮಾತಾಡೋದನ್ನ ಕಲ್ತ್ಕೋ ಫಸ್ಟ್. ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಮಾಡಿದ್ದೇನೆ. ಜನ ನನ್ನನ್ನು ಗೆಲ್ಲಿಸುತ್ತಾರೆಂದು ನಂಬಿರುವ ಡಾಕ್ಟರ್ ಕೆ ಸುಧಾಕರ್ ಚುನಾವಣಾ ಸಮಯದಲ್ಲಿ ನಿರ್ಲಕ್ಷ್ಯ ತೋರಿದ ಕಾರಣಕ್ಕೆ ನಿನಗೆ ಅನಿವಾರ್ಯವಾಗಿ ಶಾಸಕ ಸ್ಥಾನ ಸಿಕ್ಕಿದೆ. ಪಕ್ಷ ಸಂಘಟನೆ ಮಾಡದೆ ಅಧಿಕಾರ ಸಿಕ್ಕಿರುವ ನೀವು ಶಾಸಕ ಸ್ಥಾನದ ಗೌರವ ಕಾಪಾಡಿಕೊಳ್ಳುವಂತಹ ಹೇಳಿಕೆಗಳನ್ನು ಕೊಟ್ಟು ಕ್ಷೇತ್ರದ ಜನತೆಗೆ ಪ್ರೇರಣೆಯಾಗಿ, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂದು ಬಿಜೆಪಿಯ ಸಿ ಮುನಿರಾಜು ಎಚ್ಚರಿಕೆ ನೀಡಿದ್ದಾರೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ.
ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886511704, 9900936936. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಶ್ರೀ ಬೃಂದಾವನ್ ಎನ್ಕ್ಲೇವ್ ಅಂತ ಸುಮಾರು ಒಂದು ಬಡ್ಜೆಟ್ ವಿಲ್ಲಾಸ್, DTCP ಅಪ್ರೂವಲ್, ಆಮೇಲೆ ರೇರಾ ಅಪ್ರೂವಲ್ಗೆ ಹಾಕಿದ್ದೀರಿ. ಇನ್ನು ಒಂದು ಕೆಲವೇ ಒಂದು 10-15 ಡೇಸ್ ಅಲ್ಲಿ ಅದು ರೇರಾನು ಬಂದಿರುತ್ತೆ. ಸುಮಾರು ಕನಶ್ರೀ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕೊರೋನಾ ಆದ್ಮೇಲೆ ಫಸ್ಟ್ ಪ್ರಾಜೆಕ್ಟ್ ಇದು ಲಾಂಚ್ ಮಾಡ್ತಾ ಇದ್ರಿ. 180 ವಿಲ್ಲಾ ಬರುತ್ತೆ 30-40, 30-50 ಅಲ್ಲಿ. ಸೊ ಎಲ್ಲ ಡಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಟ್ರಿಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಆಮೇಲೆ 4 ಬೆಡ್ರೂಮ್ ಡೂಪ್ಲೆಕ್ಸ್ ವಿತ್ ಎಲ್ಲ ಬೇಸಿಕ್ ಕಮ್ಯುನಿಟೀಸ್. ಬೆಂಗಳೂರಲ್ಲಿ ಈಗ ಸ್ಟ್ಯಾಂಡರ್ಡ್ ಆಗಿ ಒಂದು ಟಾಪ್ ಎಂಡ್ ಎಲ್ಲ ಹೆಂಗ್ ಮಾಡ್ತಾರೋ ಅದೇ ತರ ಇಲ್ಲಿ ಈ ಒಂದು ಪ್ರಾಜೆಕ್ಟ್ ನ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅನುಕೂಲ ಆಗ್ಬೇಕು. ಒಂದು 3 ವರ್ಷಕ್ಕೆ ಅವ್ರಿಗೆ ಡಬಲ್ ಅಮೌಂಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲರೂ ಇನ್ವೆಸ್ಟ್ ಮಾಡಿ ಅಂತ ಈ ಸಮಯದಲ್ಲಿ ಕೇಳ್ಕೊತಾ ಇದ್ದೀನಿ.
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿಕ್ಕಬಳ್ಳಾಪುರದಲ್ಲಿ ನೂತನವಾಗಿ ಸೀರೆ ಮಳಿಗೆ ಆರಂಭವಾಗಿದೆ. ಅದರಲ್ಲೇನು ವಿಶೇಷ? ಎಷ್ಟೋ ಮಳಿಗೆಗಳಿವೆ, ಅದರಲ್ಲೂ ಇದು ಒಂದು ಅಂತೀರಾ? ಈ ಎಲ್ಲ ಮಳಿಗೆಗಳಿಗಿಂತ ಇದು ವಿಭಿನ್ನ. ಹಾಗಾಗಿಯೇ ಈ ವಿಚಾರ ನಿಮಗೆ ಹೇಳಬೇಕಿದೆ. ಹಾಗಾದರೆ ಆ ನೂತನ ಮಳಿಗೆಯ ವಿಶೇಷವಾದರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜನತೆಗೆ ಇದು ಶುಭ ಸುದ್ದಿ. ಅದರಲ್ಲೂ ಮಹಿಳೆಯರಿಗೆ ವಿಶೇಷವಾದ ಸುದ್ದಿ. ಚಿಕ್ಕಬಳ್ಳಾಪುರದಲ್ಲಿ ನೂತನವಾಗಿ ಸೀರೆ ಮಳಿಗೆ ಆರಂಭವಾಗಿದೆ. ಈ ಮಳಿಗೆಯಲ್ಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಬೆಲೆಯಲ್ಲಿ ನಿಮಗೆ ಸೀರೆಗಳು ಲಭ್ಯವಿದೆ. ಮುಖ್ಯವಾಗಿ 700 ರೂಪಾಯಿಯಿಂದ 1 ಲಕ್ಷದವರೆಗೂ ಇಲ್ಲಿನ ಸೀರೆಗಳ ಬೆಲೆ ಇದೆ. ಇನ್ನು ಮುಂದೆ ಚಿಕ್ಕಬಳ್ಳಾಪುರದ ಜನತೆ ಸೀರೆ ಹುಡುಕಿಕೊಂಡು ಬೆಂಗಳೂರಿಗೆ ಹೋಗಬೇಕಾದ ಅಗತ್ಯವಿಲ್ಲ. ಬೆಂಗಳೂರಿನ ಬೆಲೆಯಲ್ಲಿಯೇ, ಇನ್ನು ಹೇಳಬೇಕೆಂದರೆ ಬೆಂಗಳೂರಿನ ಬೆಲೆಗಿಂತ ಕಡಿಮೆ ಬೆಲೆಗೆ ಇನ್ನೂ ಉತ್ತಮ ಗುಣಮಟ್ಟದ ರೇಷ್ಮೆ ಸೀರೆಗಳು ಇಲ್ಲಿ ಲಭ್ಯವಿದೆ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ಚಮನೂರ್ ಜ್ಯುವೆಲರ್ಸ್ ಇದೆಯಲ್ಲ, ಅದರ ಮುಂಭಾಗದಲ್ಲಿಯೇ ಈ ವರಲಕ್ಷ್ಮಿ ಸಿಲ್ಕ್ಸ್ ಮಳಿಗೆ ಆರಂಭವಾಗಿದೆ. ಇಲ್ಲಿ ಸಿಗುವ ಸೀರೆಗಳ ವಿವರ ಹೇಳಬೇಕೆಂದರೆ ಕಾಂಚೀವರಂ, ಮೈಸೂರು ಸಿಲ್ಕ್ಸ್, ಗದ್ವಾಲ್, ಬನಾರಸ್ ಸೇರಿ ಎಲ್ಲಾ ಬಗೆಯ ರೇಷ್ಮೆ ಸೀರೆಗಳು ಇಲ್ಲಿ ಲಭ್ಯ. 700 ರೂಪಾಯಿಯಿಂದ 1 ಲಕ್ಷದವರೆಗೆ ಸೀರೆಗಳ ಗುಣಮಟ್ಟ ಹಾಗೂ ಕಲಾಬತ್ ಮೇಲೆ ಬೆಲೆ ನಿಗದಿಯಾಗಿದೆ. ಇನ್ನೇನು ಹಬ್ಬಗಳ ಸೀಸನ್ ಆರಂಭವಾಗುತ್ತಿದೆ. ಅದರಲ್ಲೂ ಮುಹೂರ್ತಗಳ ಸಮಯವಾದ ಶ್ರಾವಣ ಮಾಸ ಬಂದೇ ಬಿಟ್ಟಿದೆ. ಮತ್ತೇಕೆ ತಡ? ನೀವು ಒಮ್ಮೆ ವರಲಕ್ಷ್ಮಿ ಸಿಲ್ಕ್ಸ್ಗೆ ಭೇಟಿ ನೀಡಿ ನಿಮಗೆ ಇಷ್ಟವಾದ ಸೀರೆ ಖರೀದಿಸಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಶ್ರೀ. ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸಂಸ್ಥೆ ವರಲಕ್ಷ್ಮಿ ಸಿಲ್ಕ್ಸ್ ಹೊಸದಾಗಿ ಪ್ರಾರಂಭವಾಗಿದೆ. ಎಲ್ಲೂ ಇಲ್ಲದ ರೀತಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ರೀತಿಯ ಪ್ಯೂರ್ ಸಿಲ್ಕ್ ಸ್ಯಾರೀಸ್, ಕಾಂಚೀವರಂ ಆಗ್ಬೋದು, ಇಲ್ಲ ಮೈಸೂರು ಸಿಲ್ಕ್ಸ್, ಪೋಚಂಪಲ್ಲಿ, ಗದ್ವಾಲ್, ಬನಾರಸಿ ಎಲ್ಲ ರೀತಿಯ ಸಿಲ್ಕ್ ಸ್ಯಾರೀಸ್ ಲಭ್ಯವಿದೆ. ಸೊ ದಯವಿಟ್ಟು ಒಂದು ಸರಿ ವಿಸಿಟ್ ಮಾಡಿ. ನಮ್ಮಲ್ಲಿ ಸ್ಟಾರ್ಟಿಂಗ್ ಫ್ರಮ್ 700 ಡೈಲಿ ವೇರ್ ಸ್ಯಾರೀಸ್ ಮತ್ತು ಡಿಸೈನರ್ ವೇರ್ ಸ್ಯಾರೀಸ್, ಆದಮೇಲೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಅಪ್ ಟು 1 ಲ್ಯಾಕ್ವರೆಗೂ ಬ್ರೈಡಲ್ ಸ್ಯಾರೀಸ್ ಅವೈಲೇಬಲ್ ಇದೆ. ಈಗ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ವರಲಕ್ಷ್ಮಿ ಸಿಲ್ಕ್ಸ್ BB ರೋಡ್ ಚಮನೂರ್ ಜ್ಯುವೆಲರ್ಸ್ ಎದುರು ಪ್ರಾರಂಭವಾಗಿದೆ.
ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಗ್ರಾಮದ ಗುಡ್ಡದ ಮೇಲಿರುವ ಮುಜರಾಯಿ ಇಲಾಖೆಗೆ ಸೇರಿದ ಬ್ಯಾಟರಾಯಸ್ವಾಮಿ ದೇವಸ್ಥಾನದ ಬಾಗಿಲು ಮುರಿದು ಒಳನುಗ್ಗಿದ ಕಳ್ಳರು ಹುಂಡಿ ಒಡೆದು 50,000ಕ್ಕೂ ಅಧಿಕ ಹಣ ದೋಚಿಕೊಂಡು ಪರಾರಿಯಾಗಿರುವ ಘಟನೆ ಶನಿವಾರ ರಾತ್ರಿ ನಡೆದಿದೆ. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಗ್ರಾಮದ ಗುಡ್ಡದ ಮೇಲಿರುವ ಮುಜರಾಯಿ ಇಲಾಖೆಗೆ ಸೇರಿದ ಬ್ಯಾಟರಾಯಸ್ವಾಮಿ ದೇವಸ್ಥಾನದ ಬಾಗಿಲು ಮುರಿದು ಒಳನುಗ್ಗಿದ ಕಳ್ಳರು ಹುಂಡಿ ಒಡೆದು 50,000ಕ್ಕೂ ಅಧಿಕ ಹಣ ದೋಚಿಕೊಂಡು ಪರಾರಿಯಾಗಿರುವ ಘಟನೆ ಶನಿವಾರ ರಾತ್ರಿ ನಡೆದಿದೆ. ಕಳ್ಳರು ರಾತ್ರಿ ವೇಳೆ ದೇವಸ್ಥಾನಕ್ಕೆ ನುಗ್ಗಿ ಮೊದಲು ಬಾಗಿಲು ಮುರಿದಿದ್ದಾರೆ. ಬಳಿಕ ಒಳಗಿದ್ದ ಹುಂಡಿಯನ್ನು ಒಡೆದು ಅದರಲ್ಲಿದ್ದ ಹಣವನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಬೆಳಗ್ಗೆ ದೇವಸ್ಥಾನಕ್ಕೆ ಬಂದ ಸ್ಥಳೀಯರು ಕಳ್ಳತನ ನಡೆದಿರುವುದನ್ನು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ತಿಳಿಯುತ್ತಿದ್ದಂತೆ ತಹಸೀಲ್ದಾರ್ ಗಗನ ಸಿಂಧು ಹಾಗೂ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪಿಎಸ್ಐ ಸುನಿಲ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ದೇವಸ್ಥಾನದ ಬಾಗಿಲು ಹಾಗೂ ಹುಂಡಿಯನ್ನು ಪರಿಶೀಲಿಸಿದ ಪೊಲೀಸರು ಕಳ್ಳರ ಪತ್ತೆಗೆ ತನಿಖೆ ಆರಂಭಿಸಿದ್ದಾರೆ. ದೇವಸ್ಥಾನದಲ್ಲಿ ಈ ಹಿಂದೆಯೂ ಕಳ್ಳತನ ನಡೆದಿರುವ ಬಗ್ಗೆ ಮಾಹಿತಿ ಇದೆ. ಈ ಕುರಿತು ಪೊಲೀಸರಿಗೆ ಈಗಾಗಲೇ ಮಾಹಿತಿ ನೀಡಲಾಗಿದ್ದು ಪ್ರಕರಣದ ತನಿಖೆ ನಡೆಯುತ್ತಿದೆ. ಕೃತ್ಯ ಎಸಗಿರುವವರನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ತಹಸೀಲ್ದಾರ್ ಗಗನ ಸಿಂಧು ತಿಳಿಸಿದರು. ತಾಲೂಕಿನ 214 ಮುಜರಾಯಿ ದೇವಸ್ಥಾನಗಳ ಭದ್ರತೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ಅಗತ್ಯವಿರುವ ಕಡೆ ಸಿಸಿಟಿವಿ ಕ್ಯಾಮೆರಾ ಸೇರಿದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುವುದೆಂದು ಹೇಳಿದರು. ಇದೇ ದೇವಸ್ಥಾನದಲ್ಲಿ 5-6 ವರ್ಷಗಳ ಹಿಂದೆಯೇ ಕಳ್ಳತನ ನಡೆದಿತ್ತು. ಆಗ ಅಳವಡಿಸಿದ ಸಿಸಿಟಿವಿ ಕ್ಯಾಮೆರಾಗಳ ಕೇಬಲ್ಗಳು ಕೋತಿಗಳ ಕಾಟದಿಂದ ಹಾನಿಗೊಳಗಾಗಿದ್ದವು. ಹೀಗಾಗಿ ಕೇಬಲ್ಗಳಿಗೆ ಹಾನಿಯಾಗದಂತೆ ಪರ್ಯಾಯ ಹಾಗೂ ಪರಿಣಾಮಕಾರಿ ಭದ್ರತಾ ವ್ಯವಸ್ಥೆ ಅಳವಡಿಸುವ ಕುರಿತು ಪರಿಶೀಲಿಸಿ ಶೀಘ್ರ ಕ್ರಮ ಕೈಗೊಳ್ಳಲಾಗುವುದೆಂದು ತಹಸೀಲ್ದಾರ್ ಭರವಸೆ ನೀಡಿದರು. ದೇವಸ್ಥಾನ ಚಿಕ್ಕದಾಸರಲ್ಲಿ ಕಳ್ತನ ಆಗಿದೆ ಅಂತ ಮಾಹಿತಿ ಬಂದಿದೆ ನಮಗೆ. ಸೊ ಬಾಗಿಲು ಹೊಡೆದಾಕ್ಬಿಟ್ಟು ಹುಂಡಿಯಲ್ಲಿ ಏನಿದೆ ದುಡ್ಡೆಲ್ಲ ಕಳ್ತನ ಮಾಡಿದ್ದಾರೆ. ಸೊ ಅದರಲ್ಲಿ ನಾವೇನಿದೆ ಪೊಲೀಸ್ ಅವ್ರಿಗೆ ಇವಾಗ ಜವಾಬ್ದಾರಿ ವಹಿಸಿದ್ದೀವಿ. ಸೊ ತನಿಖೆ ಮಾಡಿ ಯಾರು ಈ ಕೃತ್ಯ ಮಾಡಿದ್ದಾರೆ ಅವ್ರಿಗೆ ಕಟ್ಟುನಿಟ್ಟಿನ ಶಿಕ್ಷೆ ಏನಿದೆ ವಿಧಿಸ್ತೀವಿ ನಾವು. ಮತ್ತು ಇದೇ ರೀತಿ ಯಾವುದು ಬೇರೆ ಮುಜರಾಯಿ ದೇವಸ್ಥಾನ ಆಗಲಿ ಯಾವುದೇ ಪ್ರೈವೇಟ್ ದೇವಸ್ಥಾನ ಆಗಲಿ ದೇವಸ್ಥಾನದಲ್ಲಿ ಈ ಥರ ಯಾರು ಹುಂಡಿ ಕಳ್ತನ ಆಗಲಿ ಬೇರೆ ಥರ ಯಾರೇ ಕೃತ್ಯಗಳು ನಡೆಸಿದ್ರು ಅವ್ರ ಮೇಲೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ನಮ್ಮ ಕಡೆಯಿಂದ ನಮ್ಮ ಇಲಾಖೆ ಕಡೆಯಿಂದ ಪೊಲೀಸವ್ರ ಕಡೆಯಿಂದ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀವಿ. ಮತ್ತು ಈ ಥರದ್ದು ಯಾರೇ ಮಾಡೋಕ್ಕೆ ಮುಂಚೆ ದೇವಸ್ಥಾನಗಳಲ್ಲಿ ಈ ಥರ ಮಾಡೋಕ್ಕೆ ಮುಂಚೆ ಇನ್ನೊಂದ್ಸಲ ಯಾರು ಈ ಥರ ಮಾಡಬಾರ್ದು ಆ ಥರ ಒಂದು ಆ್ಯಕ್ಷನ್ ಏನಿದೆ ತೊಗೊತೀವಿ ಈ ಥರ. ಸೊ ಇದು ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ನಮ್ಮ ತಾಲೂಕಲ್ಲಿ 214 ಮುಜರಾಯಿ ದೇವಸ್ಥಾನಗಳಿದೆ. ಸೊ ಅದರದ್ದು ಭದ್ರತೆ ಮತ್ತು ಸುವ್ಯವಸ್ಥತೆ ಕಾಪಾಡೋದಕ್ಕೆ ನಮ್ಮ ಕಡೆಯಿಂದ ಏನು ಕ್ರಮ ವಹಿಸಬೇಕು CCTV ಕ್ಯಾಮ್ರಾ ಅಳವಡಿಕೆ ಆಗಲಿ ಮತ್ತು ಏನು ನಮ್ಮ ಕಡೆಯಿಂದ ನೆಕ್ಸ್ಟು ಪ್ರಿಕಾಷನರಿ ಮೆಷರ್ಸ್ ನಾವೇನು ತೊಗೋಬೇಕು ಅದನ್ನು ನಾವಿನ್ನು ಮುಂದೆ ಕ್ರಮ ಕೈಗೊಳ್ತೀವಿ. ಮೇಡಮ್ ಇದೇ ದೇವಸ್ಥಾನದಲ್ಲಿ ನಾಗೇಶ್ವರ ಆಗಿದೆ ಅಂತ ಮಾಹಿತಿ ಬಂದಿದೆ. ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಾ ಮೇಡಮ್? ಅದೇ ಅದೊಂದು 5 to 6 years ಬ್ಯಾಕ್ ಆಗಿತ್ತು ಅಂತ ಹೇಳಿದ್ವಿ. ನಾವೀಗ CCTV ಏನಿದೆ ಕನೆಕ್ಷನ್ ಒಂದು ಕೊಟ್ಬಿಟ್ಟು ಮಾಡಿದ್ವಿ. ಬಟ್ ಇಲ್ಲಿ ಸ್ವಲ್ಪ ಕೋತಿಗಳು ಕಾಟ ಇರೋದ್ರಿಂದ ಏನಿದೆ ಕೇಬಲ್ ವೈರಿಂಗ್ ಎಲ್ಲ ಸ್ವಲ್ಪ ಕಟ್ ಆಗಿದೆ. ಸೊ CCTVದು ಸೊ ಅದಕ್ಕೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಆಗಿ ಆ ಥರ ಏನು ಸಿಸ್ಟಮ್ ನಾವು ಅಳವಡಿಸ್ಬೋದು ನೋಡ್ಬಿಟ್ಟು ನಾವೊಂದು ಬೆಟರ್ ಪ್ರಿಕಾಷನರಿ ಮೆಷರ್ಸ್ನ ಒಂದು ಅಳವಡಿಸೋಕ್ಕೆ ಕ್ರಮ ವಹಿಸ್ತೀವಿ. ದೇವಸ್ಥಾನದಲ್ಲಿ ಈ ಹಿಂದೆಯೂ ಕಳ್ಳತನ ಪ್ರಕರಣಗಳು ನಡೆದಿದ್ದರೂ ಶಾಶ್ವತ ಭದ್ರತಾ ವ್ಯವಸ್ಥೆ ಕಲ್ಪಿಸದಿರುವ ಬಗ್ಗೆ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನಕ್ಕೆ ಸೂಕ್ತ ಭದ್ರತೆ ಒದಗಿಸುವುದರ ಜೊತೆಗೆ ಹಿಂದಿನ ಕಳ್ಳತನದ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಬೇಕೆಂದು ಒತ್ತಾಯಿಸಿದ್ದಾರೆ. ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಲಭ್ಯವಿರುವ ಸುಳಿವುಗಳು ಹಾಗೂ CCTV ದೃಶ್ಯಾವಳಿಗಳ ಆಧಾರದ ಮೇಲೆ ತನಿಖೆ ಮುಂದುವರೆಸಿದ್ದಾರೆ. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಶ್ರೀನಿವಾಸಪುರ ತಾಲೂಕಿನ ದ್ವಾರಸಂದ್ರ ಸರ್ಕಾರಿ ಶಾಲೆಗಳ ಹಳೆ ವಿದ್ಯಾರ್ಥಿಗಳ ಬಳಗದಿಂದ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಯಿತು.
ಶ್ರೀನಿವಾಸಪುರ ತಾಲೂಕಿನ ದ್ವಾರಸಂದ್ರ ಸರ್ಕಾರಿ ಶಾಲೆಗಳ ಹಳೆ ವಿದ್ಯಾರ್ಥಿಗಳ ಬಳಗದಿಂದ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ನಟ ಚೇತನ್ ಉದ್ಘಾಟಿಸಿ ಮಾತನಾಡಿ, ಸಿನಿಮಾ ನಟರು, ಕ್ರಿಕೆಟಿಗರು, ಉದ್ಯಮಿಗಳು ಹಾಗೂ ರಾಜಕಾರಣಿಗಳನ್ನು ಮಾತ್ರ ಜೀವನದ ಮಾದರಿಗಳಾಗಿ ನೋಡಬಾರದು. ಸಮಾಜಕ್ಕಾಗಿ ನಿಸ್ವಾರ್ಥವಾಗಿ ದುಡಿಯುವ ಶಿಕ್ಷಕರು ಮತ್ತು ಮಾರ್ಗದರ್ಶಕರೇ ನಿಜವಾದ ಆದರ್ಶರು ಎಂದರು. ನಮ್ಮ ಮೌಲ್ಯಗಳು ಒಂದೇ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಅಂದ್ರೆ ನಾವು ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂದ್ರೆ ನಮ್ಮ ಮಾದರಿಗಳು ಯಾರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಮ್ಮ ಮಾದರಿಗಳು ಯಾವ ಸಿನಿಮಾ ಸ್ಟಾರ್ಗಳು, ಕ್ರಿಕೆಟ್ ಆಟಗಾರರು, ಶ್ರೀಮಂತ ಉದ್ಯಮಿಗಳು, ರಾಜಕಾರಣಿಗಳಲ್ಲ. ನಮ್ಮ ಮಾದರಿಗಳು ಯಾರು ನಿಸ್ವಾರ್ಥವಾಗಿ ಸಮಾಜಕ್ಕೆ ಶ್ರಮಿಸ್ತಾರಲ್ಲ, ಒಂದು ಸಮಾಜದ ಅವರ ವಿಚಾರಗಳ ಮುಖಾಂತರ ಒಂದು ಉತ್ತಮ ದಿಕ್ಕಿನಲ್ಲಿ ತಗೊಂಡೋಗ್ತಾರಲ್ಲ, ಅಂಥವರೇ ನಮ್ಮ ಮಾದರಿಗಳಾಗಬೇಕು. ಸೊ ಆ ಮಾದರಿಗಳ ವ್ಯಕ್ತಿಗಳ ಜೊತೆ ಅನೇಕರ ಜೊತೆ ಇವತ್ತು ವೇದಿಕೆ ಹಂಚಿಕೊಂಡಿರೋ ವಿಚಾರ ನನಗೆ ಹೆಮ್ಮೆಯಾಗಿದೆ. ಮತ್ತು ಶಿವಕುಮಾರ್, ನಾನು ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಆ ದಿಕ್ಕಿನಲ್ಲೇ ನಾನು ಮಧು ಅವರು ನಾವೆಲ್ಲರೂ ಕೂಡ ಮುಂದುವರ್ಸೋಕ್ಕೆ ಇಷ್ಟಪಡ್ತೀವಿ. ನಮಗಿವತ್ತು ಎಷ್ಟೋ ಜನ ಶಿಕ್ಷಕರು ಮಾತಾಡಿದಾಗ ನನಗೆ ಗೊತ್ತಾಯಿತು, ಈ ಶಿಕ್ಷಕರು ಯಾವಾಗ ನಮಗೆ, ನಮ್ಮ ಟೀಚರ್ಸ್ಗಳಿಗೆ ಯಾವಾಗ ನಿಜವಾಗ್ಲೂ ಒಂದು ಸಂತೋಷ, ತೃಪ್ತಿ, ಆನಂದ ಸಿಗುತ್ತೆ ಅಂದರೆ ಅವರಿಂದ ಯಾರು ಮಾರ್ಗದರ್ಶನ ಪಡೆದಿರ್ತಾರೋ ಅವರ ವಿದ್ಯಾರ್ಥಿಗಳು ಅವರೇ ಸಮಾಜಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಸಮಾಜಕ್ಕೆ ಕೊಡುಗೆ ಕೊಟ್ಟು ವಾಪಸ್ ಬಂದು ಆ ಶಿಕ್ಷಕರನ್ನ ನಿಮ್ಮಿಂದನೇ ಸಾಧ್ಯ ಆಯಿತು ಅಂತ ಹೇಳಿದಾಗ ಅವಾಗ ಸಿಗೋ ಸಂತೋಷ ಭಾಳ ಇದೆ ಅಂತ ನಮ್ಮ ಶಿಕ್ಷಕರು ಹೇಳಿದಾಗ ನನಗೂ ಭಾಳ ಖುಷಿ ಆಯಿತು. ನನಗೂ ಭಾಳ ಒಂದು ಸಂತೋಷ. ಇದೇ ಒಂದು ಬಹುಶಃ ಒಂದು ಎಸೆನ್ಸ್, ಸಾರಾಂಶ ಅವ ಮೆಂಟರಿನ ಸಾರಾಂಶ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳು ಜೀವನದಲ್ಲಿ ಉನ್ನತ ಸ್ಥಾನಕ್ಕೇರಿದ ಬಳಿಕ ತಮ್ಮನ್ನು ರೂಪಿಸಿದ ಶಿಕ್ಷಕರನ್ನು ನೆನಪಿಸಿಕೊಂಡು ಸಮಾಜಕ್ಕೆ ಕೊಡುಗೆ ನೀಡಬೇಕು. ಶಿಕ್ಷಣ ಕೇವಲ ಅಂಕ ಹಾಗೂ ಉದ್ಯೋಗ ಪಡೆಯುವುದಕ್ಕೆ ಸೀಮಿತವಾಗದೆ ವ್ಯಕ್ತಿತ್ವ ವಿಕಸನ, ವೈಜ್ಞಾನಿಕ ಮನೋಭಾವ ಮತ್ತು ಕಲ್ಪನಾ ಶಕ್ತಿಯನ್ನು ಬೆಳೆಸಬೇಕು ಎಂದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಸಮಾಜ ಸೇವಕಿ ಕುಮಾರಿ ಮಧು ಹೊಳಿಯಾರ್, ಗುರುವಿನ ಸ್ಥಾನ ಸಮಾಜದಲ್ಲಿ ಅತ್ಯುನ್ನತವಾದದ್ದು. ಕಪ್ಪು ಹಲಗೆಯ ಮೇಲೆ ಅಕ್ಷರಗಳನ್ನು ಮೂಡಿಸುವ ಮೂಲಕ ವಿದ್ಯಾರ್ಥಿಗಳ ಬದುಕಿನಲ್ಲಿ ಜ್ಞಾನದ ಬೆಳಕು ಚೆಲ್ಲುವ ಶಕ್ತಿ ಶಿಕ್ಷಕರಲ್ಲಿದೆ ಎಂದು ಹೇಳಿದರು. ಅಂದ್ರೆ ಅಷ್ಟು ದೊಡ್ಡದಾದಂತಹ ಮಹತ್ತರವಾದಂತಹ ಸ್ಥಾನ ಗುರುವನಲ್ಲಿದೆ. ಆ ಗುರು ಮನಸ್ಸು ಮಾಡಿದ್ರೆ ಇಡೀ ದೇಶವನ್ನ, ಇಡೀ ಪ್ರಪಂಚವನ್ನ ಬದಲಾಯಿಸುವಂತ ಶಕ್ತಿ ಆ ಗುರುವಿನಲ್ಲಿದೆ. ಈ ಮೂಲಕವಾಗಿ ಎಲ್ಲಾ ಗುರುವರಿಗೂ ಕೂಡ ಜೋರಾದ ಚಪ್ಪಾಳೆ ಬರಲಿ. ಅವರಿಗೆ ಈ ಮೂಲಕ ನನ್ನ ನಮನಗಳನ್ನ ತಿಳಿಸ್ತೇನೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್,
ಗೆರಿಯಾ ಶೋರೂಮ್ನ ಮೇಲೆ ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸೆಪ್ಟೆಂಬರ್ 8ರಂದು ಮಧ್ಯಾಹ್ನ 3 ಗಂಟೆಗೆ ಜೀವನ ಚರಿತ್ರೆಯ ರವಿ ನೀನು ಅಗಸದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಿಸ್ಟರ್ ಇಂಡಿಯಾ ಪ್ರಶಸ್ತಿ ವಿಜೇತ ಎವಿ ರವಿ ಹೇಳಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪುಸ್ತಕವನ್ನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಚಂದ್ರಶೇಖರ್ ಕಂಬಾರ ಅವರು ಬಿಡುಗಡೆ ಮಾಡಲಿದ್ದು, ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕಾಗಿನೆಲೆ ಗುರುಪೀಠದ ಸ್ವಾಮೀಜಿ, ಚಲನಚಿತ್ರ ನಟ ಶಿವರಾಜ್ ಕುಮಾರ್ ಆಗಮಿಸಲಿದ್ದಾರೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಂಟೈನರ್ಗೆ ಬೈಕ್ ಸಿಲುಕಿ ಯುವಕ ಯುವತಿ ಸ್ಥಳದಲ್ಲೇ ಸಾವು. ಲಿಂಗಶೆಟ್ಟಿಪುರ ಗೇಟ್ ಬಳಿ ಭೀಕರ ಅಪಘಾತ. ಮೇಲ್ಸೇತುವೆ ನಿರ್ಮಾಣಕ್ಕೆ ಸ್ಥಳೀಯರ ಆಗ್ರಹ. ಈಶಾ ದೇವಾಲಯಕ್ಕೆ ಬರೋರು ನೇರವಾಗಿ ಶಿವನ ಪಾದ ಸೇರಿದ ದುರಂತ. ಚೇಳೂರಿನಲ್ಲಿ ಶ್ರೀರಾಮದಂಡು ಸಂಕೀರ್ತನ ಪಾದಯಾತ್ರೆ. ಶ್ರೀ ಕೈವಾರ ಯೋಗಿ ನಾರಾಯಣ ಮಠದಿಂದ ನಡೆದ ಯಾತ್ರೆ. ಕೈವಾರ ನಾರಾಯಣಪ್ಪನವರ 300ನೇ ಜಯಂತಿ ಪ್ರಯುಕ್ತ ಹಮ್ಮಿಕೊಂಡಿರುವ ಶ್ರೀರಾಮದಂಡು ಸಂಕೀರ್ತನ ಪಾದಯಾತ್ರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ವಾಪಸ್ ಪಡೆದು ಕ್ಷಮೆ ಕೇಳಬೇಕು, ಇಲ್ಲವಾದರೆ ಮಾನ ನಷ್ಟ ಮೊಕದ್ದಮೆ ದಾಖಲಿಸುವ ಎಚ್ಚರಿಕೆ ನೀಡಿದ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.